ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 17ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ರೆಡಿ 2 ದಿನ ಆಗಿದೆ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ನಮಗೆ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದುವರೆಗೂ ಎಷ್ಟು ಜನರಿಗೆ ಹಣ ಬಂದಿದೆ, ಜೊತೆಗೆ ಯಾವ್ಯಾವ ಜಿಲ್ಲೆಯವರಿಗೆ ಆಲ್ರೆಡಿ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ, ಉಳಿದಂಥ ಜಿಲ್ಲೆಗಳಿಗೆಲ್ಲ ಯಾವಾಗ ಬರುತ್ತೆ, ಇನ್ನು ಯಾವ್ಯಾವ ಡಿಸ್ಟಿಕ್ಕಿಗೆ ಹಣ ಇನ್ನೂ ಒಬ್ರಿಗೂ ಕೂಡ ಬಂದಿಲ್ಲ, ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗಲ್ಲ. ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 17ನೇ ಕಂತಿನ ಹಣ ಬಿಡುಗಡೆ ಆಗಿ 2 ದಿನ ಆಯಿತು. ಇವತ್ತಿಗೆ 3ನೇ ದಿನ. ಸೊ ಫೈನಲಿ ಇನ್ನೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಂದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಎಷ್ಟು 31 ಜಿಲ್ಲೆಗಳಿದೆ ಅಲ್ವಾ, 31 ಜಿಲ್ಲೆಗಳಿಗೂ ಕೂಡ ಇನ್ನೂ ಹಣ ಬಂದಿಲ್ಲ. ಇಲ್ಲಿ ಕೇವಲ ನನಗೆ ಲೆಕ್ಕ ಹಾಕಿ ನೋಡಿದಾಗ ಅಂದರೆ ಕಮೆಂಟ್ಸ್ ನೋಡಿ ಅಲ್ಲಿ ಲೆಕ್ಕ ಹಾಕಿ ನೋಡಿದಾಗ ಒಂದು 20 ಜಿಲ್ಲೆವರೆಗೂ ಮಾತ್ರನೇ ಹಣ ಬಂದಿದೆ. 20, 21, 22 ಜಿಲ್ಲೆಗಳಿಗೆ. ಇನ್ನೂ ಉಳಿದಂಥ ಜಿಲ್ಲೆಗಳಿಗೆ ಇವತ್ತು ಬಹುಶಃ ಬರ್ಬೋದು ಅನಿಸುತ್ತೆ. ಉಳಿದಂಥ ಜಿಲ್ಲೆಗಳೇನಿದೆ, ಯಾರಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿಲ್ಲ, ಬಹುಶಃ ಇವತ್ತು ಬರೋ ಚಾನ್ಸಸ್ ಇದೆ. ವೆಯ್ಟ್ ಮಾಡೋಣ. ಇದುವರೆಗೂ ಎಷ್ಟು ಜನರಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಅಂತಂದರೆ ನಾನು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನೋಡಿದೆ, ಅಲ್ಲಿ ಕಮ್ಯುನಿಟಿ ಪೋಸ್ಟನ್ನು ಕೂಡ ಹಾಕಿದ್ರಲ್ವ, ಅಲ್ಲಿ ಅಂದರೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಆ ಎಲ್ಲ ಸರಾಸರಿ ಲೆಕ್ಕದ ಪ್ರಕಾರ ನೋಡಿದರೆ ಇಲ್ಲಿ ಒಂದು 40% ಅಷ್ಟು ಫಲಾನುಭವಿಗಳು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅಂದರೆ ಕಮ್ಯುನಿಟಿ ಪೋಸ್ಟನ್ನ ಲೈಕ್ ಮಾಡಿದ್ದಾರೆ. ಸೊ ಅಂದರೆ ಒಂದು 40% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿದೆ. ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ನೋಡೋದಾದರೆ ನನಗೆ ಕಮೆಂಟ್ಸ್ ಬಂದಿರೋದು ಉತ್ತರ ಕರ್ನಾಟಕದವರು ಕಮೆಂಟ್ಸ್ ಮಾಡ್ತಾರೆ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ಮಂಗಳೂರವರು, ಹಾಗೆ ಗುಲ್ಬರ್ಗ, ಬಳ್ಳಾರಿ, ಬೀದರು, ರಾಯಚೂರು, ತುಮಕೂರು, ಹಾಗೆ ಬಿಜಾಪುರ, ಧಾರವಾಡ, ದಾವಣಗೆರೆ, ಹಾವೇರಿ, ಮತ್ತು ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಾರ್ತು, ಸೌತು. ಸೊ ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದಿದೆ. ಬಟ್ ಈ ಕಡೆ ನಮ್ಮ ಸೌತಿಗೆ ಬಂದರೆ ಈ ಕಡೆ ಇನ್ನೂ ಯಾರಿಗೂ ಬಂದಿಲ್ಲ ಅನಿಸುತ್ತೆ. ಈ ಕಡೆಯವರೆಲ್ಲ ಮಂಡ್ಯ, ಮೈಸೂರು, ಹಾಸನ, ಹಾಗೆ ಚಾಮರಾಜನಗರ, ಈ ಕಡೆಯವರು ಮಡಿಕೇರಿ, ಈ ಕಡೆಯವರೆಲ್ಲ ಇನ್ನೂ ಹಣ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಒಂದೇ ಸರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರ್ತಾ ಇಲ್ಲ. 15ನೇ ಕಂತಿನವರೆಗೂ ಕೂಡ ಏನೂ ತೊಂದರೆ ಇರಲಿಲ್ಲ. 15ನೇ ಕಂತಿನ ಹಣದವರೆಗೂ ಕೂಡ ಒಂದು ದಿನ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರ್ತಾ ಇತ್ತು. ಬಟ್ 16ನೇ ಕಂತಿನ ಹಣದಿಂದ ಈ ರೀತಿ ಆಗ್ತಾ ಇರೋದು. 16ನೇ ಕಂತಿನ ಹಣ ನಿಮಗೆ ಗೊತ್ತಿರೋ ಹಾಗೆ ಅದನ್ನು ಪ್ರೋಸೆಸ್ ಹೊಸದಾಗಿ ಮಾಡಿದ್ರು, ಹಾಗಾಗಿ ಅದು ಸ್ವಲ್ಪ ಲೇಟ್ ಆಯಿತು. ಹಂತವಾಗಿ ಒಂದು ದಿನಕ್ಕೊಂದು 5 ಜಿಲ್ಲೆ, ಇನ್ನೊಂದು ದಿನಕ್ಕೊಂದು 10 ಜಿಲ್ಲೆ, ಇನ್ನೊಂದು ದಿನಕ್ಕೆ ಇನ್ನೊಂದು 5 ಹಿಂಗೆ ಬಿಡುಗಡೆ ಮಾಡಿದರು. ಇನ್ನು 17ನೇ ಕಂತಿನ ಹಣನಾದರೂ ಕರೆಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡ್ವಿ. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರಲ್ವ, ಆ ಪ್ರೋಸೆಸನ್ನು ನಾವು ಮತ್ತೆ ಚೇಂಜ್ ಮಾಡ್ತಾ ಇದ್ದೀವಿ, ಮತ್ತು ಮೊದಲು ಯಾವ ರೀತಿ ಹಣ ಬಿಡುಗಡೆ ಮಾಡ್ತಾ ಇದ್ವಿ ಆ ಒಂದು ಪ್ರೋಸೆಸ್ಸಲ್ಲೇ ಹಣನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರು. ಸೊ ಆ ಒಂದು ಲೆಕ್ಕದ ಪ್ರಕಾರ ಬಿಡುಗಡೆ ಆಗಿದ್ದ ದಿನವೇ ಎಲ್ಲರಿಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ವಿ. ಇನ್ನು 14, 15 ಆ ಕಂತು, 13, 14, 15ನೇ ಕಂತಿನ ನೋಡೋದಾದರೆ ಅದು ತುಂಬಾ ಸ್ಪೀಡಾಗಿ ಬಂತು. ಇವತ್ತು ಬಿಡುಗಡೆ ಆಯಿತು ಅಂದರೆ 3 ದಿನದಷ್ಟರಲ್ಲಿ ಎಲ್ಲರಿಗೂ ಕೂಡ ಹಣ ರಿಸೀವ್ ಆಗಿಬಿಟ್ಟು. ಸೊ ಅದೇ ರೀತಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಬಟ್ ಇದು ಆ ರೀತಿ ಬರಲಿಲ್ಲ. ಬಟ್ ಬರುತ್ತೆ, ಇನ್ನೊಂದು 2 ದಿನ ಲೇಟ್ ಆದ್ರೂ ಕೂಡ ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಹಣ ಬರುತ್ತೆ. ವೆಯ್ಟ್ ಮಾಡಿ. ಬಟ್ ಆದರೆ ಇದುವರೆಗೂ ಒಂದು 20 ಜಿಲ್ಲೆಗಳಿಗೆ ಅಷ್ಟೇ ಹಣ ಬಂದಿದೆ. ಒಂದು 40% ಅಷ್ಟು ಫಲಾನುಭವಿಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇನ್ನು ಉಳಿದಂಥವ್ರು ಎಲ್ಲರಿಗೂ ಕೂಡ ಇವತ್ತು ಬರೋ ಚಾನ್ಸಸ್ ಇದೆ. ವೆಯ್ಟ್ ಮಾಡೋಣ. ಇವತ್ತು ಬರಲಿಲ್ಲ ಅಂತಂದರೆ ನಾಳೆ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಾಳೆ ನಾಡಿದ್ರಲ್ಲಿ ವೆಯ್ಟ್ ಮಾಡಿ. ಇನ್ನು ಸಾಕಷ್ಟು ಜನ 16ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟೆ ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನರಿಗೆ ಏನಾಗ್ತಾ ಇದೆ ಅಂದರೆ 16, 17 2 ಕಂತಿನ ಹಣನೂ ಕೂಡ ಒಟ್ಟಿಗೆ ಬರ್ತಾ ಇದೆ. ಸೊ ಹಾಗಾಗಿ ವೆಯ್ಟ್ ಮಾಡಿ, ಇನ್ನೊಂದು ವಾರ ವೆಯ್ಟ್ ಮಾಡಿ. ಇನ್ ಕೇಸ್ ನಿಮಗೆ ಹಣ ಬರಲಿಲ್ಲ ಅಂದರೆ ನೀವು ಅಪ್ಲಿಕೇಶನ್ ಎಲ್ಲ ಹಾಕಿದರೆ ಅಲ್ಲಿ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಏನಾದರೂ ಇತ್ತು ಅಂದರೆ ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಒಂದು ಸಾರಿ ಚೆಕ್ ಮಾಡಿಸ್ಕೊಳ್ಳಿ. ಏನಾಗಿದೆ, ಯಾಕೆ ಹಣ ಬಂದಿಲ್ಲ 2 ಕಂತಿಂದ ಅಂತ ಹೇಳ್ಬಿಟ್ಟು ಅವ್ರು ನಿಜವಾಗ್ಲೂ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ. ಅದಾಗಲಿಲ್ಲ ಅಂತಂದರೆ ಏನಾದರೂ ನೀವು ರೀಸೆಂಟಾಗಿ ಬ್ಯಾಂಕ್ ಅಕೌಂಟ್ ಏನಾದರೂ ಮಾಡಿಸಿದ್ದೀರಾ ಅಥವಾ ಬೇರೆ ಬ್ಯಾಂಕಿಗೆ ಏನಾದರೂ ಹೊಸದಾಗಿ ಆಧಾರ್ ಸೀಡಿಂಗ್ ಮಾಡಿಸಿದ್ದೀರಾ ಅಂತಂದರೆ ಆ ಬ್ಯಾಂಕ್ ಅಕೌಂಟಿಗೂ ಕೂಡ ಹೋಗಿರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಅಥವಾ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಮಾಡಿಸಿದ್ದೀರಾ ಅಂತಂದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ. ಹಂಗಿದ್ರೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಡೋಂಟ್ ವೆರಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ.
ಬರುತ್ತೆ ಹಣ. ವಿರೋಧ ಪಕ್ಷದವರು ಕೂಡ ಮೊನ್ನೆ ಮೀಡಿಯಾದವರು ಹಾಗೆ ವಿರೋಧ ಪಕ್ಷದವರೆಲ್ಲ ಕ್ವಶನ್ ಮಾಡಿದ್ರು, ಅನರ್ಹನ ಎಲ್ಲ ತೆಗ್ದಾಕ್ತೀರಾ, ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡ್ತೀರಾ ಅಂತ ಅಂದ್ಬಿಟ್ಟು ಕೇಳಿದ್ರು. ಅಂದರೆ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, GST ಪೇ ಮಾಡ್ತಾ ಇದ್ದಾರೆ, ಜೊತೆಗೆ APL ರೇಷನ್ ಕಾರ್ಡ್ ಇರೋದೆಲ್ಲ ಕ್ಯಾನ್ಸಲ್ ಮಾಡ್ತೀರಾ ಅಂತ ಕೇಳಿದಾಗ ಇಲ್ಲ ಯಾವುದೇ ರೀತಿ ಪ್ರಕ್ರಿಯೆ ನಡೆಯೋದಿಲ್ಲ, ಇವಾಗ ಯಾರಿಗೆಲ್ಲ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ. ಸೊ ಹಾಗಾಗಿ ನಿಮ್ಮದು ಏನಾದರೂ BPL ಇಲ್ಲ APL ಕಾರ್ಡ್ ಇದೆ ಅದಕ್ಕೆ ಏನಾದರೂ ಬರ್ತಾ ಇಲ್ವಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಆ ರೀತಿ ಏನಿರೋದಿಲ್ಲ. BPL ಕಾರ್ಡ್ ಇರೋರ್ಗೂ ಬರುತ್ತೆ, APL ಕಾರ್ಡ್ ಇರೋರ್ಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದಲ್ವ. ಸೊ ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ, ಇನ್ನೊಂದು ವಾರ ವೆಯ್ಟ್ ಮಾಡಿ ಚೆಕ್ ಮಾಡಿಸ್ಕೊಳ್ಳಿ. ಏನಾದರೂ ತೊಂದರೆ ಇದೆ ಅಂತಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಕಂಪ್ಲೀಟ್ ಮಾಡಿ, ಅದೇನು ಸೊಲ್ಯೂಷನ್ ಹೇಳ್ತಾರೆ ಅದನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ. ಇನ್ನು 17ನೇ ಕಂತಿನ ಹಣದ ಬಗ್ಗೆ ಇಷ್ಟ ಆಯಿತು. ಉಳಿದಂಥ ಜಿಲ್ಲೆಗಳಿಗೆ ಇವತ್ತು ಬರೋ ಚಾನ್ಸಸ್ ಇದೆ, ಎಲ್ಲರೂ ಕೂಡ ವೆಯ್ಟ್ ಮಾಡಿ, ಬರುತ್ತೆ ನೋಡೋಣ. ಇನ್ನು 18ನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ. ಈ ಒಂದು 17ನೇ ಕಂತಿನ ಹಣ ಏನಾದರೂ ಪ್ರೋಸೆಸ್ಸು ಬೇಗ ಕಂಪ್ಲೀಟ್ ಆದರೆ, ಇನ್ನೊಂದು 3 ದಿನ 4 ದಿನದಲ್ಲಿ ಕಂಪ್ಲೀಟ್ ಆದರೆ ಖಂಡಿತವಾಗ್ಲೂ 18ನೇ ಕಂತಿನ ಹಣನೂ ಕೂಡ ಇದೇ ತಿಂಗಳು ಮುಗಿಯುವಷ್ಟರಲ್ಲಿ ಬಿಡುಗಡೆ ಆಗುತ್ತೆ. 18 ಮತ್ತು 19ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಯಾಕಂದರೆ ಹೊಸ ಫೈನಾನ್ಷಿಯಲ್ ಇಯರ್ ಬರೋದ್ರಿಂದ ಮುಂದಿನ ತಿಂಗಳಿಂದ ಹಳೆಯದು ಏನು ಪೆಂಡಿಂಗ್ ಇದೆ ಎಲ್ಲ ಕೂಡ ಈ ಹಳೆ ವರ್ಷದಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಪ್ಲಾನ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಸೊ ಹಾಗಾಗಿ 18, 19ನೇ ಕಂತಿನ ಹಣ ಅಂದರೆ ಓದ್ ಫೈನಾನ್ಷಿಯಲ್ ಇಯರ್ಗೆ ಸೇರ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ವರ್ಷ ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಹೊಸ ಫೈನಾನ್ಷಿಯಲ್ ಇಯರ್ಗೆ ಹಳೇದು ಯಾವುದೋ ಪೆಂಡಿಂಗ್ ಇರಬಾರ್ದು, ಎಲ್ಲ ಈ ಹೋದ ವರ್ಷನೇ ಕ್ಲಿಯರ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಸರ್ಕಾರ ಏನೋ ಪ್ಲಾನ್ ಮಾಡ್ತಾ ಇದೆ ಅಂತೆ. ಸೊ ಹಾಗಾಗಿ 18ನೇ ಕಂತಿನ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅದು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಅದ್ರ ಬಗ್ಗೆನೂ ಕೂಡ ಚೆಕ್ ಮಾಡ್ತಾ ಇರ್ತೀನಿ, ಚೆಕ್ ಮಾಡಿ ಬಂದರೆ ತಕ್ಷಣವೇ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. 17ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರುವವರು ಇನ್ನೂ ಒಂದು 2 ದಿನ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಹಣ ಬರುತ್ತೆ. ಇವತ್ತು ಉಳಿದಂಥ ಜಿಲ್ಲೆಗಳಿಗೆ ಬರೋ ಚಾನ್ಸಸ್ ಇದೆ. ಸೊ ಏನಾದರೂ ಬಿಡುಗಡೆ ಆಯಿತು ಉಳಿದಂಥ ಜಿಲ್ಲೆಗಳಿಗೆ ಸಂಜೆ ಅಷ್ಟರಲ್ಲಿ ಅಂದರೆ ಸಂಜೆ ಒಂದ್ಸರಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.